ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕವಿತಾ ಮಾತಾಡ್ತಾ ಇರೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸು ಕೂಡ ನಿಮಗೆ ಬರುತ್ತೆ. ನಾನಿವತ್ತು ನಮ್ಮ ತೋಟಕ್ಕೆ ಬರ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ನಾಳೆ ಗುರುವಾರ, ಸೊ ಬೆಳ್ಳಾವಿಲಿ ಸಂತೆ ನಡೆಯುತ್ತೆ. ಹಾಗಾಗಿ ಬಾಳೆಗೊನೆನ ಕಟ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದೀನಿ. ಅವ್ರು ನಮ್ಮೂರ ಹತ್ರನೇ ಬಂದು ಮಾರ್ನಿಂಗು 7 o'clockಗೆ ಬಂದು ತೂಗಿಸ್ಕೊಂಡು ಹೋಗ್ತಾರೆ. ನಾನು ಮಾರ್ನಿಂಗ್ ಎದ್ದು ತೋಟದ ಹತ್ರ ಬಂದು ತಗೊಂಡು ಹೋಗೋದಕ್ಕಾಗೋದಿಲ್ಲ ಅಷ್ಟು ಬೇಗ ಬಂದು. ಹಾಗಾಗಿ ಅದು ಹಿಂದಿನ ದಿನನೇ ಬಂದು ಬಾಳೆಗೊನೆನ ಕಟ್ಕೊಂಡು ತಗೊಂಡು ಹೋಗ್ತೀವಿ. ಇದು ಬಂದು ನಮ್ಮ ತೋಟ. ಅಡಿಕೆ ಗಿಡದ ಜೊತೆಗೆ ಬಾಳೆ ಗಿಡನೂ ಇದೆ. ಬಾಳೆ ಗಿಡ ತೆಗಿಬೇಕು, ಬಟ್ ಅಡಿಕೆ ಗಿಡ ಸ್ವಲ್ಪ ದೊಡ್ಡದಾಗಲಿ, ಬಿಸಿಲು ಜಾಸ್ತಿ ಬೀಳುತ್ತೆ ಅಂತ ಹೇಳಿ ಬಾಳೆ ಇಟ್ಟಿರೋದು ಮಧ್ಯ. ನಮ್ಮ ಅಪ್ಪನ ಹುಡ್ಕೊಂಡು ಬಂದ್ವು. ಯಾಕೆಂದರೆ ಬಾಳೆಗೊನೆನ ಕಡ್ದಿಟ್ಟಿತ್ತು, ಎಲ್ಲಿಟ್ಟಿದೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಕೇಳ್ಬಿಟ್ಟು ತಗೊಂಡು ಹೋಗೋಣ ಅಂತ ಬಂದ್ವು. ಇಲ್ಲಿ ಹುಡ್ಕೊಂಬಂದ್ರು. ಇನ್ನೊಂದು ತೋಟದ ಹತ್ರನೂ ಕೂಡ ನಮ್ಮ ಅಪ್ಪ ಇರಲಿಲ್ಲ. ಸಂಜೆ ಆಗಿದ್ರಿಂದ ಮನೆಗೆ ಹೊರಟೋಗಿದ್ರು ಅಂದ್ಕೊಂಡು. ನೋಡಿ, ನಾವು ಬಂದಾಗ ಕರೆಕ್ಟಾಗಿ ಟೈಮಿಂಗ್ಸ್ ಬಂತು 6 o'clock. ಆದರೂ ಕೂಡ ಎಷ್ಟು ಬಿಸಿಲಿದೆ, ಮಧ್ಯಾಹ್ನದ ಬಿಸಿಲು ಥರ ಇದೆ. ಯಾರಿಗಾದ್ರೂ ಹೇಳಿದ್ರು ಕೂಡ ನಂಬಲ್ಲ. ಬಟ್ ಇವಾಗ ಬಿಸಿಲು ಜಾಸ್ತಿ ಹೊತ್ತಿರುತ್ತೆ, ಸಂಜೆ ಬೇಗ ಆಗಲ್ಲ. 7-7:30 ಆದರೂ ಕೂಡ ಸೂರ್ಯ ಮುಳುಗಿರಲ್ಲ. ಇಲ್ಲಿ ಒಂದು ಸೀಬೆಹಣ್ಣಿ ಮರ ಕಾಣಿಸ್ತು, ಅದರಲ್ಲಿ ಸೀಬೆಹಣ್ಣು ಬಿಟ್ಟಿತ್ತು. ನನ್ನ ಸಿಸ್ಟರು ಕಿತ್ಕೊಂಡ್ಬರ್ತೀನಿ ಅಂತ ಹೋಗಿ ಕಿತ್ಕೊಂಡ್ಬಂದ್ಲು. ನೋಡಿ, ಸೀಬೆಹಣ್ಣು ಸಿಕ್ಕಿದೆ. ಒಂದು ಹಣ್ಣನ್ನು ಏನೋ ತಿಂದಿದೆ. ಅದನ್ನು ತಿನ್ನಬಾರ್ದು. ಏನಕ್ಕೆ ಅಂದರೆ, ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಹಾವು ಕೂಡ ಹಣ್ಣನ್ನು ತಿಂತಾ ಇತ್ತು. ಹಂಗಾಗಿ ತಿನ್ನಬಾರ್ದು. ಕೊನೆಗೆ ನಮ್ಮ ಅಪ್ಪ ಸಿಕ್ತು, ಎಲ್ಲಿಟ್ಟಿದೆ ಅಂತ ಹೇಳ್ತು. ಬಂದು ಗಾಡಿಗೆ ಹಾಕ್ಕೊಂಡು ಹೊರಟು. ಮುಂದೆ ಗೊನೆಗೆ ಕವರ್ ಕಟ್ಟಿದ್ದೀನಿ, ಏಕೆಂದರೆ ಅದು ಹಾಲು ಸೋರಿ ಬಟ್ಟೆಗೆಲ್ಲ ಆಗಿ ಕರೆ ಆಗುತ್ತೆ. ಹಿಂದಕ್ಕೆ ಗೋಣಿ ಚೀಲ ಹಾಕಿರೋದೇನಕ್ಕೆ ಅಂದರೆ ಗ್ರಿಪ್ ಸಿಗಲಿ, ಜೊತೆಗೆ ನಂದು ಆ್ಯಕ್ಟಿವ್ ಆಗಿ ಏನೂ ಆಗಬಾರ್ದು, ಕರೆ ಆಗಬಾರ್ದು ಅಂತ. ಲಾಸ್ಟ್ ಟೈಮು ನಾನು ಏನೂ ಹಾಕೊಳ್ತಿಲ್ಲ, ಹಾಗೆ ಬಂದು ಬಟ್ಟೆನೂ ಕರೆ ಆಗಿತ್ತು, ನಂದು ಆ್ಯಕ್ಟಿವ ಕೂಡ ಕರೆ ಆಗಿತ್ತು. ಒಟ್ಟು 9 ಗೊನೆ ಸಿಕ್ಕಿದೆ. ತಗೊಂಡು ಮನೆ ಕಡೆ ಹೊರಟೆ. ಅಲ್ಲೊಂದು ಸ್ವಲ್ಪ ಜಾರ್ತಾ ಇತ್ತು. ಇಷ್ಟೇ ಆದರೂ ನಮ್ಮೂರೇ ಚೆಂದ. ಸಿಟಿಲಿ ಹೋಗಿ ಬರೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಆದರೆ ಹಳ್ಳೀಲಿ ಪ್ರತಿಯೊಂದು ಥರದ್ದು ಎಲ್ಲ ಥರದ ವಸ್ತುಗಳು ಸಿಗುತ್ತೆ ಫ್ರೀಯಾಗಿ. ಆದರೆ ಸಿಟಿಲಿ ಎಲ್ಲದನ್ನು ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಂಡೇ ತಿನ್ನಬೇಕು. ಬಾಯ್, ಮನೆ ಕಡೆ ಹೊರಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಹೀಗೆ ವಿಡಿಯೋಸ್ ಹಾಕ್ತಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ.